ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು 21/1/2024 ನಡೆದ ಕಮ್ಯುನಿಕೇಶನ್ ಪೇಪರ್ 2 ಏನಿದೆ ಗ್ರೂಪ್ ಸಿ CTI ಎಕ್ಸಾಮ್ಸ್ ರಿಗಾರ್ಡಿಂಗ್, ಸೊ ಆ ಕ್ವಶನ್ ಪೇಪರ್ ನ ಬಿಡಿಸ್ತಿದೀವಿ. ಇದರಲ್ಲಿ ನಾನು ಇಂಗ್ಲಿಷ್ ಕ್ವಶನ್ಸ್ ಏನಿದೆ ಅದನ್ನ ನಾನು ತಗೊಂಡಿದ್ದೀನಿ. ಸೊ ಇದ್ರದ್ದು ಸಬ್ಜೆಕ್ಟ್ ಕೋಡ್ ಬಂತು ಅಂದ್ರೆ ನಿಮಗೆ 571 ಇರುತ್ತೆ. ಕ್ವಶನ್ ಪೇಪರ್ ವರ್ಷನ್ ಕೋಡ್ ನಾನು ಇದರಲ್ಲಿ ಚೂಸ್ ಮಾಡಿರೋದು Q ಆಗಿರುತ್ತೆ. ಸೊ ಇಲ್ಲಿ ನಾನೇನ್ ಕೀ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀನಿ, ಇದು ನಿಮ್ಗೆ ಜಸ್ಟ್ ಸಂಭಾವನೀಯ ಆಗಿರುತ್ತೆ. ಓಕೆನಾ? ಸೊ ಅಂಟಿಲ್ KPSC ಅಫಿಷಿಯಲ್ ಕೀ ಆನ್ಸರ್ ಬಿಡೋವರೆಗೂ ಕೂಡ ಇದು ನೀವು ಯೂಸ್ ಮಾಡ್ಕೊಬಹುದು. ಅದ್ರ ಜೊತೆಗೆ ಅಫಿಷಿಯಲ್ ಕೀ ಆನ್ಸರ್ ಏನ್ ಬಿಡ್ತಾರೋ ಅದು ಅಫಿಷಿಯಲ್ ಆಗಿರುತ್ತೆ. ಓಕೆನಾ? ಸೊ KPSC ಕಡೆಯಿಂದ ಬಿಡುವಂತದ್ದು. ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಕ್ಲಾಸಸ್ ಶುರುವಾಗಿದೆ. ಸೊ ಇಲ್ಲಿ ನಿಮಗೆ ಕ್ಲಾಸಸ್ ಬಂತು ಅಂದ್ರೆ ಆಫ್ಲೈನ್ ಇರ್ಬೋದು, ಆನ್ಲೈನ್ ಇರ್ಬೋದು, ಮತ್ತೆ ರೆಕಾರ್ಡೆಡ್ ಮೋಡ್ ನಲ್ಲಿ ಅವೈಲಬಲ್ ಇರುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಟೆಸ್ಟ್ ಸೀರೀಸ್ ಕೂಡ ಪ್ರೊವೈಡ್ ಮಾಡ್ತಿದೀವಿ. ಇಲ್ಲಿ ನೀವು ಕ್ಲಾಸಸ್ ಜಾಯಿನ್ ಆಯ್ತು ಅಂತಂದ್ರೆ ನಿಮ್ಗೆ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ಮತ್ತೆ ಸೆಪರೇಟ್ ಆಗಿ ಟೆಸ್ಟ್ ಸೀರೀಸ್ ಯಾರ್ಯಾರು ಬರೀಬೇಕು ಅಂತ ಅನ್ಕೊಂಡಿದ್ರು ಅವ್ರಿಗೂ ಕೂಡ ಶುರುವಾಗಿದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು. ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ಸ್ ನೋಡೋದಾದ್ರೆ ಇಲ್ಲೇನ್ ಕೇಳಿದ್ದಾರೆ ಡೈರೆಕ್ಷನ್ ಅಲ್ಲಿ, ಸೊ ಇಡಿಯಂ ಮತ್ತೆ ಫ್ರೇಸ್ ಕೇಳಿದ್ದಾರೆ. ಸೊ ಅದರಲ್ಲಿ ನಾವೇನ್ ಚೂಸ್ ಮಾಡ್ಬೇಕಾಗತ್ತೆ, ಅದಕ್ಕೆ ಪ್ರಾಪರ್ ಆಗಿರೋ ಆಪ್ಷನ್ ನಾವು ಚೂಸ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ ಐ ಡ್ರಿಂಕ್ ಕಾಫಿ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಇದೆ. ಸೊ ಏನ್ ಹಾಗಾದ್ರೆ ಇಡಿಯಂ ಮೀನಿಂಗ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಅಂದ್ರೇನು? ವಿಚ್ ಹ್ಯಾಪನ್ಸ್ ವೆರಿ ರೇರ್ಲಿ, ದಟ್ ಸಮಥಿಂಗ್ ಹ್ಯಾಪನ್ಸ್ ವೆರಿ ರೇರ್ಲಿ ಅಂತ ಹೇಳೋದಕ್ಕೆ ನಾವು ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ಐ ಡ್ರಿಂಕ್ ಕಾಫಿ ವೆರಿ ರೇರ್ಲಿ ಅನ್ನೋದು. ಓಕೆನಾ? ಸೊ ದ ಇಂಗ್ಲಿಷ್ ಟೆಸ್ಟ್ ವಾಸ್ ಅ ಪೀಸ್ ಆಫ್ ಕೇಕ್ ಅಂತ ಇದೆ. ಸೊ ಹಾಗಾದ್ರೆ ಅ ಪೀಸ್ ಆಫ್ ಕೇಕ್ ಅನ್ನೋದು ಏನಾಗುತ್ತೆ ಇಲ್ಲಿ? ಸಮಥಿಂಗ್ ದಟ್ ಈಸ್ ಈಸಿ ಟು ಅಕಂಪ್ಲಿಷ್. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ನಮಗೆ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ ಯಾವ ಆಪ್ಷನ್ ಸರಿಯಾದ ಉತ್ತರ ಸರಿ ಹೋಗುತ್ತೆ ಅಂದ್ರೆ ದ ಇಂಗ್ಲಿಷ್ ಟೆಸ್ಟ್ ವಾಸ್ ಈಸಿ ಅನ್ನೋದು ಸರಿ ಹೋಗುತ್ತೆ. ನೆಕ್ಸ್ಟ್, ಟುಡೇ ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಔಟ್ ಆಫ್ ದಿ ಬ್ಲೂ ಅಂತ ಇದೆ. ಸೊ ಔಟ್ ಆಫ್ ದಿ ಬ್ಲೂ ಅಂತ ಅಂದ್ರೆ ಸಮಥಿಂಗ್ ಹ್ಯಾಪನ್ಸ್ ಸಡನ್ಲಿ ಅಂಡ್ ವಿತೌಟ್ ವಾರ್ನಿಂಗ್ ಅಂತ ಹೇಳುವಂತದ್ದು. ಸೊ ಹಾಗಾದ್ರೆ ಇಲ್ಲಿರುವ ಆಯ್ಕೆಗಳಲ್ಲಿ ನಮಗೆ ಸರಿಯಾದ ಉತ್ತರ ಯಾವ್ದಂತ ಅನ್ಸುತ್ತೆ? ಒಬ್ವಿಯಸ್ಲಿ ಆಪ್ಷನ್ 2, ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ಗೆ ರಿಲೇಟ್ ಆಗಿರುವಂತಹ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ನಾವು ಆ ಕ್ವಶನ್ಸ್ ಗೆ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ವಾಟ್ ಇಶ್ಯೂಸ್ ಡಸ್ ಮಾರ್ಟಿನ್ ಲೂಥರ್ ಕಿಂಗ್ಸ್ ಸ್ಪೀಚ್ ಅಡ್ರೆಸ್ ಅಂತ ಅಂದ್ರೆ ಆಪ್ಷನ್ 2, ಎಂಡ್ ಟು ರೇಸಿಸಮ್ ಅಂಡ್ ಸಿವಿಲ್ ಅಂಡ್ ಎಕನಾಮಿಕ್ ರೈಟ್ಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹಾಗೆ ನೋಡೋದಾದ್ರೆ ವಾಟ್ ಪುಷಸ್ ಕಿಂಗ್ ಟು ಸ್ಪೀಕ್ ಐ ಹ್ಯಾವ್ ಅ ಡ್ರೀಮ್ ಅನ್ನೋದನ್ನ ಕೇಳಿದ್ದಾರೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಹಿ ಈಸ್ ಪ್ರಾಂಪ್ಟೆಡ್ ಬೈ ಮಹಲಿಯಾ ಜಾಕ್ಸನ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಫ್ರಮ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಗಿವ್ ಒನ್ ವರ್ಡ್ ಫಾರ್ ಟು ಲೀವ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಆಪ್ಷನ್ 1 ಡಿಪಾರ್ಟೆಡ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಬೇರೆ ಇನ್ಯಾವುದು ಅರ್ಥ ಅಂದ್ರೆ ಸರಿಯಾದ ಉತ್ತರ ನಿಮ್ಗೆ ಆಗೋದಿಲ್ಲ. ಪ್ರೊಕ್ಲಮೇಶನ್ ಇರ್ಬೋದು, ಇಂಪ್ರೂವೈಸ್ಡ್ ಇರ್ಬೋದು, ಅಥವಾ ಅಡ್ರೆಸ್ ಇರ್ಬೋದು. ಸೊ ಇದಿಷ್ಟು ನಿಮ್ಗೆ ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಡೈರೆಕ್ಷನ್ಸ್ ನಾವು ನೋಡೋದಾದ್ರೆ ಏನ್ ಕೇಳಿದಾರೆ ಇಲ್ಲಿ, ಯು ಶುಡ್ ಫಿಲ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಆಲ್ಟರ್ನೇಟಿವ್ಸ್ ಫ್ರಮ್ 1, 2, 3 and 4 ಅಂತ ಇದೆ. ಓಕೆನಾ? ಸೊ ಇಲ್ಲಿ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನಾವು ಪ್ರಾಪರ್ ಆಗಿರೋ ವರ್ಡ್ ನ ಚೂಸ್ ಮಾಡ್ಬೇಕಾಗತ್ತೆ. ಸೊ ಕ್ವಶನ್ ನೋಡೋದಾದ್ರೆ ದಿಸ್ ಪರ್ಸನ್ ನೀಡ್ಸ್ ದ ಡ್ಯಾಶ್ ಆಫ್ ಅ ಸೈಕ್ಯಾಟಿಸ್ಟ್ ಅಂತ ಕೇಳಿದ್ರೆ. ಸೊ ಹಾಗಾದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕೌನ್ಸಿಲ್ ಅಂತ ಅಂದ್ರೆ ಒಂದು ಅಡ್ವೈಸ್ ತಗೊಳ್ಳುವಂತದ್ದು. ಸೊ ಬೇರೆ ಯಾವುದು ನಿಮ್ಗೆ ಇಲ್ಲಿ ಆಪ್ಷನ್ಸ್ ಏನಿದೆ ಅದು ಯಾವುದು ಸರಿಯಾದ ಉತ್ತರ ಆಗಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್ ಅಂತ ಇದೆ. ಸೊ ಹೌದಾ? ಸೊ ಹಾಗಾದ್ರೆ ಆಪ್ಷನ್ ಯಾವ್ದು ಸರಿಯಾದ ಉತ್ತರ ಆಗುತ್ತೆ ನಿಮ್ಗೆ? ವಾಚ್ ಅನ್ನೋದು ನಿಮ್ಗೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಹಿಸ್ ಪೊಲಿಟಿಕಲ್ ಡ್ಯಾಶ್ ವಾಸ್ ಎಕ್ಸ್ಟ್ರಾರ್ಡಿನರಿ ಅಂತ ಇದೆ. ಸೊ ನೋಡಿ, ಐಸೈಟ್ ಆಗುತ್ತಾ, ಫೋರ್ಸೈಟ್ ಆಗುತ್ತಾ, ವಿಸಿಬಿಲಿಟಿ ಆಗುತ್ತಾ, ಅಥವಾ ಆಪ್ಟಿಕ್ಸ್ ಆಗುತ್ತಾ? ಫೋರ್ಸೈಟ್ ಇಸ್ ದ ರೈಟ್ ಆನ್ಸರ್. ಅಂತ ಅಂದ್ರೆ ಅವರ ರಾಜಕೀಯ ಮುಂದಾಲೋಚನೆ ಅನ್ನೋದು ಬಹಳಷ್ಟು ಎಕ್ಸ್ಟ್ರಾರ್ಡಿನರಿ ಅನ್ನುವಂಥದ್ದು ಹೇಳ್ತಾ ಇರೋದು ಇಲ್ಲಿ. ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಸೊ ಏನ್ ಕೇಳಿದರೆ ಸ್ಪೆಲ್ಲಿಂಗ್ಸ್ ಕರೆಕ್ಟ್ ನಾವು ಯಾವ್ದು ಸರಿ ಇದೆ ಅದನ್ನ ನಾವು ಚೂಸ್ ಮಾಡ್ಬೇಕಾಗತ್ತೆ. ಸೊ ನೋಡಿ ಯಾವ್ದು ಸರಿ ಇದೆ ಆಕ್ಸಿಲರೇಷನ್ ಅಲ್ಲಿ. ಸೊ ಆಕ್ಸಿಲರೇಷನ್ ಬಂತು ಅಂದ್ರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ACCELERATION ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹಾಗೇನೆ ಇದ್ರಲ್ಲಿ 76th ಕ್ವಶನ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಸೊ ಆಪ್ಷನ್ 2 ಅಗ್ರೆಸಿವ್ಗೆ ಈ ಸ್ಪೆಲ್ಲಿಂಗ್ ಸರಿಯಾಗಿದೆ. ಸೊ AGGRESSIVE ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇಮಿನೆಂಟ್ ಅಂತ ಅಂದ್ರೆ ಏನು?
ಸಮಥಿಂಗ್ ಈಸ್ ಅಬೌಟ್ ಟು ಹ್ಯಾಪನ್ ವೆರಿ ಸೂನ್ ಅಂತ ಹೇಳೋದಕ್ಕೆ ನಾವು ಇಮಿನೆಂಟ್ ಅನ್ನೋ ಪದನ ಬಳಸ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ 2 IMMINENT ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 78 to 80 ವರೆಗೂ ನಾವು ನೋಡ್ಬೇಕಾಗುತ್ತೆ ಡೈರೆಕ್ಷನ್ಸ್. ಸೊ ಇದರಲ್ಲಿ ಏನ್ ಕೇಳಿದಾರೆ ಅಂದ್ರೆ ಆರ್ಟಿಕಲ್, ಸೂಟಬಲ್ ಆರ್ಟಿಕಲ್ಸ್ ನ ನಾವು ಚೂಸ್ ಮಾಡ್ಬೇಕಾಗತ್ತೆ. ಸೊ ಕ್ವಶನ್ಸ್ ನ ನೋಡೋದಾದ್ರೆ ಇಟ್ ವಾಸ್ ಡ್ಯಾಶ್ ಅಮೇಸಿಂಗ್ ವ್ಯೂ ಅಂತ ಇದೆ. ಸೊ ನೋಡಿ ಅಮೇಸಿಂಗ್ ಅನ್ನೋದು ಏನಾಗುತ್ತೆ ಅಲ್ವಾ. ಸೊ ಓವೆಲ್ ಸೌಂಡ್ ಇದೆ. ಸೊ ಆದ್ರಿಂದ ನಾವು ಯಾವ್ದನ್ನ ಬಳಸ್ಬೇಕಾಗತ್ತೆ, ಇಟ್ ವಾಸ್ ಆನ್ ಅಮೇಸಿಂಗ್ ವ್ಯೂ ಅಲ್ವಾ. ಸೊ ಆನ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್ ಅಂತ ಇದೆ. ಸೊ ನೋಡಿ ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್ ಓವೆಲ್ ಸೌಂಡ್ ಬರ್ತಿದೆ ಅಲ್ವಾ. ಸೊ ಹಾಗಾದ್ರೆ ಯಾವ್ದನ್ನ ಬಳಸ್ಬೇಕಾಗತ್ತೆ ನಾವಿಲ್ಲಿ ಆಪ್ಷನ್ 2 ಆನ್ ನ ಬಳಸ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಡ್ಯಾಶ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್ ಅಂತ ಇದೆ. ಆಪ್ಷನ್ಸ್ ನ ನೋಡಿ and the no article ಅಂತ ಇದೆ. ಸೊ ಕೆಲವೊಂದಷ್ಟು ನಾವು ನೋ ಆರ್ಟಿಕಲ್ ಇನ್ಸ್ಟೆನ್ಸಸ್ ಕೂಡ ನೋಡ್ತೀವಿ. ಸೊ ಆಪ್ಷನ್ 4 ನೋ ಆರ್ಟಿಕಲ್, ಇಲ್ಲಿ ಯಾವುದೇ ತರಹದ ಆರ್ಟಿಕಲ್ ರಿಕ್ವೈರ್ ಇಲ್ಲ. ಓಕೆನಾ. ಸೊ ಆದ್ರಿಂದ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಚೂಸ್ ಅ ಸಿನಾನಿಮ್ಸ್ ಅಂತ ಕೇಳಿದ್ದಾರೆ. ಸೊ ಎಲ್ಲಿಂದ ಎಲ್ಲಿವರೆಗೂ ಇದೆ, 81 ಇಂದ 82 ವರೆಗೂ ನಾವು ಸಿನಾನಿಮ್ಸ್ ನ ಚೂಸ್ ಮಾಡ್ಬೇಕಾಗತ್ತೆ. ಸೊ ನೋಡಿ ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್ ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಯಾವ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಬ್ವಿಯಸ್ಲಿ ಸ್ವಿಚ್ ಆಫ್ ದ ಲೈಟ್ಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ದ ಸ್ಟ್ಯಾಚು ಈಸ್ ಅ ಮೆಮೆಂಟೋ ಆಫ್ ಆರ್ ಟ್ರಿಪ್ ಟು ತಾಜ್ ಮಹಲ್ ಅಂತ ಇದೆ. ಸೊ ಮೆಮೆಂಟೋ ಅಂತ ಅಂದ್ರೆ ಏನು, ಹಾಗಾದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಬಂತು ಅಂದ್ರೆ ಅನ್ ಆರ್ಟಿಕಲ್ ಆಫ್ ಮೆಮೊರಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಡೈರೆಕ್ಷನ್ಸ್ ನೋಡೋದಾದ್ರೆ 83 ಇಂದ 84 ವರೆಗೂ ನಾವು ಆಪೋಸಿಟ್ ಮೀನಿಂಗ್ ನ ನಾವು ಹುಡುಕ್ಬೇಕಾಗತ್ತೆ. ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ ಚಿಲ್ಡ್ರನ್ ಆರ್ ಸಮ್ ಟೈಮ್ಸ್ ಡಿಸ್ಒಬಿಡಿಯಂಟ್ ಅಂತ ಇದೆ. ಸೊ ಇಲ್ಲಿ ಏನಾಗಿದೆ, ನಾವು ಇದನ್ನ ಆಪೋಸಿಟ್ ವರ್ಡ್ ಹುಡುಕ್ದಾಗ ಯಾವ್ದು ಸರಿಯಾದ ಉತ್ತರ ಆಗುತ್ತೆ, ಆಬ್ವಿಯಸ್ಲಿ ಒಬಿಡಿಯಂಟ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕಂಟೆಂಟ್ ಅಂತ ಇದೆ. ಸೊ ಕಂಟೆಂಟ್ ಗೆ ಆಪೋಸಿಟ್ ವರ್ಡ್ ಏನಾಗುತ್ತೆ, ಡಿಸ್ಕಂಟೆಂಟ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಇದು ಒಳ್ಳೆ ಪ್ರಿಫಿಕ್ಸ್ ವರ್ಡ್ ಇರುತ್ತಲ್ವಾ. ಸೊ ಪ್ರಿಫಿಕ್ಸ್ ಏನೇ ಇರಲಿ ಅದು ಪಾಸಿಟಿವ್ ಇದ್ರು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ, ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಡೈರೆಕ್ಷನ್ಸ್ ನೋಡೋದಾದ್ರೆ ನಾವು ಇಲ್ಲಿ ಪ್ರಿಫಿಕ್ಸ್ ನ ಚೂಸ್ ಮಾಡ್ಬೇಕಾಗತ್ತೆ. 85 ಇಂದ 87 ವರೆಗೂ ಕೂಡ ಅವರು ಕೇಳಿದ್ದಾರೆ. ಸೊ 85 ಕ್ವಶನ್ ನೋಡೋದಾದ್ರೆ ಹರ್ ಆಟಿಟ್ಯೂಡ್ ಈಸ್ ಡ್ಯಾಶ್ ಫ್ರೆಂಡ್ಲಿ ಟುವರ್ಡ್ಸ್ ದ ಕಮ್ಯುನಿಟಿ ಅಂತ ಇದೆ. ಸೊ ಯಾವ್ದು ಉತ್ತರ ಸರಿಯಾದ ಅನ್ಸುತ್ತೆ ನಿಮಗೆ, ಆಪ್ಷನ್ 1 ಅನ್ಫ್ರೆಂಡ್ಲಿ ಟುವರ್ಡ್ಸ್ ದ ಕಮ್ಯುನಿಟಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಹಿಸ್ ಬಿಹೇವಿಯರ್ ವಾಸ್ ಡ್ಯಾಶ್ ಗ್ರೇಸ್ಫುಲ್ ಅಂತ ಇದೆ. ಸೊ ನೋಡಿ ಅನ್ಗ್ರೇಸ್ಫುಲ್, ಇನ್ಗ್ರೇಸ್ಫುಲ್, ಡಿಸ್ಗ್ರೇಸ್ಫುಲ್, ಇನ್ಗ್ರೇಸ್ಫುಲ್ ಯಾವ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಬ್ವಿಯಸ್ಲಿ ಆಪ್ಷನ್ 3 ಡಿಸ್ಗ್ರೇಸ್ಫುಲ್ ಸರಿಯಾದ ಉತ್ತರ ಆಗಿರುತ್ತೆ. ದ ನ್ಯೂ ಕೌಚ್ ಈಸ್ ಡ್ಯಾಶ್ ಕಂಫರ್ಟಬಲ್ ಅಂತ ಇದೆ. ಅನ್ಕಂಫರ್ಟಬಲ್, ಮಿಸ್ಕಂಫರ್ಟಬಲ್, ಇನ್ಕಂಫರ್ಟಬಲ್ ಅಂತ ಬರುತ್ತೆ. ಸೊ ಆಬ್ವಿಯಸ್ಲಿ ಆಪ್ಷನ್ 1 ಅನ್ಕಂಫರ್ಟಬಲ್ ಇಸ್ ದ ರೈಟ್ ಆನ್ಸರ್ ಇಯರ್. ಸೊ ಇದಿಷ್ಟು ಏನಾಗುತ್ತೆ ನಿಮಗೆ ಆಲ್ಮೋಸ್ಟ್ ಈಸಿನೇ ಇದೆ ಅಲ್ವಾ. ಕ್ವಶನ್ ಪೇಪರ್ ಆಲ್ಮೋಸ್ಟ್ ಕಂಪೇರ್ ಮಾಡ್ಕೊಂಡ್ರೆ ಈಸಿನೇ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿನ ನೋ ಎರರ್ ಇದೆ, ನೋ ಎರರ್ ಸ್ಟೇಟ್ಮೆಂಟ್ಸ್ ಇದೆ. ಸೊ ಯಾವ ಪಾರ್ಟ್ ಎರರ್ ಇದೆ ನಾವು ಅದನ್ನ ಚೂಸ್ ಮಾಡ್ಬೇಕಾಗತ್ತೆ. ಕ್ವಶನ್ ನೋಡೋಣ. ಮೈ ಗ್ರ್ಯಾಂಡ್ ಮದರ್ ಹೂ ಲೀವ್ ಇನ್ ಅ ಸ್ಮಾಲ್ ವಿಲೇಜ್ ವಿಸಿಟ್ಸ್ ಅಸ್ ಒನ್ಸ್ ಇನ್ ಅ ಮಂತ್ ಅಂತ ಇದೆ. ಸೊ ನೋಡಿ ಇಲ್ಲಿ ಯಾವ ಪಾರ್ಟ್ ರಾಂಗ್ ಇದೆ, ಲೀವ್ಸ್ ಆಗ್ಬೇಕಲ್ವಾ. ಇದು ಏನಾಗಿದೆ, ಗ್ರ್ಯಾಂಡ್ ಮದರ್ ಅನ್ನೋದು ಏನಾಗಿದೆ, ಇದು ಸಿಂಗ್ಯುಲರ್ ಇರೋದು. ಸೊ ಸಿಂಗ್ಯುಲರ್ ಇರೋದ್ರಿಂದ ಸಿಂಗ್ಯುಲರ್ ವರ್ಬೇ ಬರ್ಬೇಕಾಗತ್ತೆ. ಸೊ ಆದ್ರಿಂದ ಪಾರ್ಟ್ 2 ಅನ್ನೋದೇನಿದೆ ಅದು ರಾಂಗ್ ಆಗಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನೀದರ್ ದ ಮ್ಯಾನೇಜರ್ ನಾರ್ ಹಿಸ್ ಕೊಲೀಗ್ಸ್ ಹ್ಯಾಸ್ ಅಪೋಲೋಜೈಸ್ಡ್ ಫಾರ್ ದೇರ್ ಲ್ಯಾಪ್ಸಸ್ ಅಂತ ಇದೆ. ಸೊ ಇದರಲ್ಲಿ ಯಾವುದೇ ತರಹದ ಎರರ್ ಇಲ್ಲ, ಇದು ಆಪ್ಷನ್ 4 ನೋ ಎರರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಅ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಈಸ್ ರಿಪೋರ್ಟೆಡ್ ಮಿಸ್ಸಿಂಗ್ ಫ್ರಮ್ ದ ಆಫೀಸ್ ಅಂತ ಇದೆ. ಸೊ ನೋಡಿ ಇಲ್ಲಿ ಯಾವ ಪಾರ್ಟ್ ರಾಂಗ್ ಇದೆ, ಆಪ್ಷನ್ 2 ಪಾರ್ಟ್ 2 ಅನ್ನೋದು ಇಲ್ಲಿ ರಾಂಗ್ ಆಗಿದೆ. ಸೊ ಈಸ್ ಇರೋದು ಏನಾಗ್ಬೇಕಿತ್ತು, ಆರ್ ಆಗ್ಬೇಕಿತ್ತು. ಆರ್ ಆಗಿತ್ತು ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಿತ್ತು. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಅ ಗ್ರೇಟ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ ಚಿಲ್ಡ್ರನ್ ಅಂತ ಇದೆ. ಸೊ ನೋಡಿ ಯಾವ್ದು ಇದ್ರಲ್ಲಿ ಯಾವ್ದು ಸರಿಯಾದ ಉತ್ತರ ಅಂತ ಅನ್ಸುತ್ತೆ, ಆಪ್ಷನ್ 4 ನೋ ಎರರ್. ಇದ್ರಲ್ಲಿ ಯಾವುದೇ ತರಹದ ಎರರ್ ಕಂಡು ಬರೋದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಮತ್ತೆ ಇನ್ನೊಂದ್ಸತಿ ಪ್ಯಾಸೇಜ್ ಕೇಳಿದ್ದಾರೆ. ಸೊ 92 ಇಂದ 95 ವರ್ಗು ಇಲ್ಲಿ ನಾನು ಯಾವುದೇ ತರಹದ ಪ್ಯಾಸೇಜ್ ರೀಡ್ ಮಾಡಲ್ಲ. ಸೊ ಜಸ್ಟ್ ನಿಮ್ ಕ್ವಶನ್ಸ್ ಏನಿದೆ ಅದ್ರದ್ದು ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ಇಂಡಸ್ಟ್ರಿಯಸ್ ಮೀನ್ಸ್ ಹಾರ್ಡ್ ವರ್ಕಿಂಗ್. ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ನಿಮ್ಗೆ ಇಂಡಸ್ಟ್ರಿಯಸ್ ಅಂತ ಅಂದ್ರೆ ಹಾರ್ಡ್ ವರ್ಕಿಂಗ್ ಅಂತ ಅರ್ಥ. ನೆಕ್ಸ್ಟ್ ಇಫ್ ಯು ಡು ನಾಟ್ ವರ್ಕ್ ಹಾರ್ಡ್ ಇಟ್ ರಿಸಲ್ಟ್ಸ್ ಇನ್ ವಾಟ್, ಮಿಸರಬಲ್ ಲೈಫ್ ಅಲ್ವಾ.
ಸೊ ನೆಕ್ಸ್ಟ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಇನ್ ದ ಮೌತ್ ಮೀನ್ಸ್ ಅಂತ ಅಂದ್ರೆ ಏನು, ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂತ ಬಳಸ್ತೀವಲ್ವಾ. ಸೊ ಹಾಗಾದ್ರೆ ಏನು, ಬಾರ್ನ್ ರಿಚ್, ಯಾರು ಹುಡ್ತಾನೆ ಶ್ರೀಮಂತರಾಗಿರ್ತಾರೋ ನಾವು ಅವ್ರಿಗೆ ಇದನ್ನ ಬಳಸ್ತಾ ಹೋಗ್ತೀವಿ. ವೇ ಟು ಅಚೀವ್ ಫಾರ್ಚೂನ್ ಈಸ್ ಥ್ರೂ ವಾಟ್, ಆಬ್ವಿಯಸ್ಲಿ ಹಾರ್ಡ್ ಲೇಬರ್ ಅಲ್ವಾ. ಸೊ ನೆಕ್ಸ್ಟ್ ನೋಡೋಣ. ಹಾ, ಇದು 96 ಇಂದ 98 ವರೆಗೂ ಇರುವಂತದ್ದು. ನಾವಿಲ್ಲಿ ಸಿಂಗಲ್ ವರ್ಡ್ ನ ಚೂಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಕ್ವಶನ್ಸ್ ನ ನೋಡೋದಾದ್ರೆ, ಥಿಂಗ್ಸ್ ದಟ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್ ಅಲ್ವಾ. ಸೊ ಯಾವುದು ಸರಿಯಾದ ಉತ್ತರ ಆಗಿರುತ್ತೆ, ಆಬ್ವಿಯಸ್ಲಿ ಇನ್ಫ್ಲಾಮೆಬಲ್ ಅಲ್ವಾ. ಇಲ್ಲೆಜಿಬಲ್ ಆಗತ್ತಾ, ಇಲ್ಲ. ಇಲ್ಲೆಜಿಬಲ್, ಇಂಡೆಲಿಬಲ್, ಇನ್ಫ್ಯಾಲಿಬಲ್, ಇಲ್ಲ. ಸರಿಯಾದ ಉತ್ತರ ಇದಕ್ಕೆ ಆಗೋದಿಲ್ಲ. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ, ಅ ಲಿಸ್ಟ್ ಆಫ್ ಆಲ್ ದ ಬುಕ್ಸ್ ಅಂಡ್ ಆರ್ಟಿಕಲ್ಸ್ ಯೂಸ್ಡ್ ಇನ್ ಅ ಪೀಸ್ ಆಫ್ ರೈಟಿಂಗ್. ಏನಂತ ಹೇಳ್ತೀವಿ ನಾವು ಇದಕ್ಕೆ, ಆಟೋಬಯೋಗ್ರಫಿ ಅಲ್ಲ, ಬಯೋಗ್ರಫಿ ಅಲ್ಲ, ಬಿಬ್ಲಿಯೋಗ್ರಫಿ. ನಿಮಗೆ ಕನ್ಫ್ಯೂಷನ್ ಆಗ್ಲಿ ಅಂತಾನೆ ಆತರ ಕೊಟ್ಟಿದ್ದಾರೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಎಕ್ಸ್ಪ್ರೆಸಿಂಗ್ ಸಿಂಪತಿ ಆನ್ ಇಂಟೆನ್ಸ್ ಸಾರೋ ಕಾಸ್ಡ್ ಬೈ ಡೆತ್, ಇದಕ್ಕೆ ಏನಂತ ಹೇಳ್ತೀವಿ ನಾವು, ಕಂಡೋಲೆನ್ಸ್ ಅಂತ ಹೇಳ್ತೀವಲ್ವಾ, ಸಂತಾಪ ಸೂಚಿಸೋದು. ಸೊ ಇದಕ್ಕೆ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಹಾ, ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಕಂಪ್ಯಾರಿಟಿವ್, ಡಿಗ್ರಿ ಆಫ್ ಕಂಪ್ಯಾರಿಸನ್ ಕೇಳಿದ್ದಾರೆ. ಸೊ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅನ್ನೋದು ಒಂದು ಈಸಿಯೆಸ್ಟ್ ಟಾಪಿಕ್ ಅಂತಾನೆ ಹೇಳ್ಬೋದು ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ಸೊ ಕ್ವಶನ್ಸ್ ನೋಡೋದಾದ್ರೆ, ಕೃಷ್ಣರಾಜ ಒಡೆಯರ್ ವಾಸ್ ಒನ್ ಆಫ್ ದ ಡ್ಯಾಶ್ ಕಿಂಗ್ಸ್ ಆಫ್ ಮೈಸೂರ್ ಅಂತ ಇದೆ. ಸೊ ನೋಡಿ, ಗ್ರೇಟ್ ಆಗುತ್ತಾ, ದ ಗ್ರೇಟ್. ನೀವು ಪಾಸಿಟಿವ್ ಡಿಗ್ರಿಲಿ ಯಾವಾಗ್ಲಾದ್ರೂ ದ ಅಂತ ಬಳಸಿದೀವ, ಇಲ್ಲ. ದ ಅನ್ನೋದು ಎಲ್ಲಿ ಬಳಸಿರೋದು, ಸೂಪರ್ಲೇಟಿವ್ ಡಿಗ್ರಿಲಿ ನಾವು ಬಳಸಿರುವಂತದ್ದು. ದ ಗ್ರೇಟೆಸ್ಟ್ ಇಸ್ ದ ರೈಟ್ ಆನ್ಸರ್. ಗ್ರೇಟರ್ ಆಗಲ್ಲ, ಮೋಸ್ಟ್ ಗ್ರೇಟು ಆಗಲ್ಲ. ಯಾಕಾಗಲ್ಲ ಇಲ್ಲಿ ದ ಮೋಸ್ಟ್ ಗ್ರೇಟ್ ಯಾಕಾಗಲ್ಲ ಅಂತ ಅಂದ್ರೆ, ಇದು ಆಲ್ರೆಡಿ ಗ್ರೇಟೆಸ್ಟ್ ಅನ್ನೋ ವರ್ಡ್ ನಮ್ಗೆ ಇದೆ. ನೆಕ್ಸ್ಟ್, ಜೈಪುರ್ ಈಸ್ ಡ್ಯಾಶ್ ದ್ಯಾನ್ ಡೆಲ್ಲಿ ಅಂತ ಇದೆ. ಸೊ ದ್ಯಾನ್ ಅನ್ನೋದು ಏನು ಹೇಳ್ತಿದೆ ಇಲ್ಲಿ, ಕಂಪ್ಯಾರಿಟಿವ್ ಹೇಳ್ತಿರೋದಲ್ವಾ. ಸೊ ಕಂಪ್ಯಾರಿಟಿವ್ ಅಂತ ಅಂದ್ರೆ ನಾವು ಯಾವ ಸಫಿಕ್ಸ್ ನ ಆಡ್ ಆನ್ ಮಾಡಿರ್ತೀವಿ, ಇಆರ್ ಸಫಿಕ್ಸ್ ನ ಆಡ್ ಆನ್ ಮಾಡಿರ್ತೀವಿ. ಸೊ ಆದ್ರಿಂದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಜೈಪುರ್ ಈಸ್ ಹಾಟರ್ ದ್ಯಾನ್ ಡೆಲ್ಲಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದಿಷ್ಟು ನಿಮ್ಗೆ 21/1/2024 ನಡೆದ CTI ಕ್ವಶನ್ ಪೇಪರ್ ಕಮ್ಯುನಿಕೇಶನ್ ಪೇಪರ್ 2 ಏನಿದೆ ಅದರಲ್ಲಿ ಬರುವಂತಹ ಇಂಗ್ಲಿಷ್ ಪಾರ್ಟ್ ಏನಿದೆ ಅದರ ಕೀ ಆನ್ಸರ್ಸ್ ಆಗಿರುತ್ತೆ. ಇದು ಜಸ್ಟ್ ಪಾಸಿಬಲ್ ಕೀ ಆನ್ಸರ್ಸ್ ಆಗಿರುತ್ತೆ. ಸೊ ಅಫಿಷಿಯಲ್ ಕೀ ಆನ್ಸರ್ ನಿಮ್ಗೆ KPSC ಕಡೆಯಿಂದ ಬರುತ್ತೆ, ಅಲ್ಲಿವರೆಗೂ ನೀವು ವೇಟ್ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.